ಈಗ ವಿಷ್ಣು ಸಹಸ್ರನಾಮದ 74ನೇ ಶ್ಲೋಕದ ಅರ್ಥವನ್ನ ತಿಳಿಸೋ ಸಮಯ ಆಯ್ತು. ಜೊತೆಗೆ ಮೂಲಾ ನಕ್ಷತ್ರದ 2ನೇ ಪಾದದವರ ಗುಣಗಳು ಹೇಗಿರತ್ವೆ ತಿಳಿಸ್ಕೊಡ್ತೀರಾ? ಖಂಡಿತ. ನೋಡಿ, ಮೂಲಾ ನಕ್ಷತ್ರದ ವಿಷ್ಣು ಸಹಸ್ರನಾಮದಲ್ಲಿ ಇವತ್ತಿನ ದಿವಸ 2ನೇ ಪಾದ. ಮೂಲಾ ನಕ್ಷತ್ರದವರಿಗೆ ಆಪರೇಷನ್ ಅಂತ ಕರಿತೀವಿ. ಮೂಲಾ ನಕ್ಷತ್ರದಲ್ಲಿ ಯಾವ ಕಾಲಕ್ಕೂ ಕಟ್ಟಾಗಿ ಸ್ಟಿಚ್ ಆಗ್ತಕ್ಕಂಥ ಅವಕಾಶಗಳು ಹೆಚ್ಚಾಗಿರುತ್ತೆ. ಮಿಥುನ ರಾಶಿಯನ್ನೇ ನೇರವಾಗಿ ಮೂಲಾ ನಕ್ಷತ್ರ ಧನುರಾಶಿಯಿಂದ ನೋಡೋದ್ರಿಂದ ಮಿಥುನ ರಾಶಿ ಯಾವ ಕಾಲಕ್ಕೂ ಭೂಮಿಯ ಸ್ವಗುಣ ಅಲ್ಲದೆ ಇದ್ರೂ ವಾಯುವ ಸ್ವಗುಣ ಅಂತಕ್ಕಂಥದ್ದು, ಗ್ಯಾಸ್ಟ್ರಿಕ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಇವರಿಗೆ ಯಾವತ್ತು ಹೆಣ್ಣು ಮಕ್ಕಳಿಗಾದರೆ ಗರ್ಭಕೋಶವನ್ನು ನೋಡ್ಕೋಬೇಕು. ತಿಂದೆ 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 ಕೆಲಸಗಳು ಮಾಡ್ತಾರೆ. ಗಂಡಸರಿಗಾದ ಪಕ್ಷದಲ್ಲಿ ಯಾವ ಕಾಲಕ್ಕೂ ಗ್ಯಾಸ್ಟ್ರಿಕ್ ಅಂದರೆ ಇವರ ಅಕಸ್ಮಾತ್ ಸಿಗರೇಟ್ ಸೇದ ಪಕ್ಷದಲ್ಲಿ ಯಾವ ಕಾಲಕ್ಕೂ ತೊಂದರೆಗಳು. ಅಂದರೆ ಮಿಥುನ ರಾಶಿಯನ್ನು ನೋಡ್ತಕ್ಕಂಥ ಈ ಗ್ರಹ ವಾಯುಗ್ರಹವೇ ಆಗಿರೋದ್ರಿಂದ ಯಾವತ್ತು ತಿಳ್ಕೊಳ್ಳಿ, ಹಾರ್ಟ್ ಭಾಗ ಎಚ್ಚರಿಕೆ ಇರಬೇಕು, ಯಾವ ಕಾಲಕ್ಕೂ ನರಗಳ ಭಾಗ ಎಚ್ಚರಿಕೆ ಇರಬೇಕು. ನೀರಿನಲ್ಲಿ ಇವರು ಯಾವ ಕಾಲಕ್ಕೂ ಹುಷಾರಾಗಿರಬೇಕು ಅಂತ ಹೇಳ್ತಿರ್ತೀವಿ. ಹುಷಾರಾಗಿರಬೇಕು ಅಂದರೆ ನೀರಿನಲ್ಲಿ ಜಾಸ್ತಿ ಕೆಲಸ ಮಾಡ್ತಕ್ಕಂಥ ಮಿತ್ರ ಬಾಂಧವ್ಯ. ಅವರೇನೋ ಪಾಪ ನೀರು ಕಂಡ್ರೆ ಓಡೋಗ್ತಾರೆ ಅಂತ ಹೇಳ್ತಿದ್ವಿ. ಇವ್ರು ಕಂಡ್ರೆ ನೀರು ಕಂಡ್ರೆ ಪ್ರೀತಿ. ಬಟ್ಟೆ ನೀರು ನೋಡಿದ್ರೆ ಅಯ್ಯೋ ಏನು ಕೆಲಸ ಮಾಡ್ತಾನೆ ಇರ್ತಾರೆ, ಸೋಪ್ ಹಾಕ್ತಾನೆ ಇರ್ತಾರೆ, ಕ್ಲೀನ್ ಜಾಸ್ತಿ. ಇವರು ತುಂಬ ಕ್ಲೀನ್ ಜಾಸ್ತಿ. ನೋಡಿ, ಈ ಶರ್ಟ್ ನಿಂಗೆ ಅನ್ಕೊಳ್ಳೋದು ಅಂತ ಚೆನ್ನಾಗಿರುತ್ತೆ, ಬೆಳ್ಳಗಿರುತ್ತೆ. ಒಂದು ಕೂದಲು ಬಿದ್ರು ಅಂತ ಕೇಳಿದ್ರು, ಆ ಕೂದಲನ್ನ ಹಿಂಗೆ ಅನ್ಕೊತಾ ಇರಬೇಕು. ಅದೇನು ಸ್ಟೈಲು ಅಂತಲ್ಲ, ಅದು ಹಾಗೇ ಇರಬೇಕು. ಕೈನಲ್ಲಿ ಕೂಡ ಕೂದಲು ಹಿಂಗೆ ಅನ್ಕೊತಾ ಇರ್ತಾರೆ. ಈಗ ಆ ಶೇಪು ನಿಂತ್ಕೋಬಾರ್ದು ಕೂದಲುಗಳು. ಅಯ್ಯೋ ಏನೋ ವಿಚಿತ್ರಗಳು ಅಂದರೆ ಅದನ್ನು ಹಾಗೆ ಇದ್ದಾಗೆ ಇಸ್ತ್ರಿ ಹಾಕಿರೋದು ಸಾಯಂಕಾಲದವರೆಗೂ ಇಸ್ತ್ರಿ ಹಾಗೆ ಇರಬೇಕು ಇವರಿಗೆ. ಇನ್ನೊಂದು ತಮಾಷೆ ಗೊತ್ತಾ, ಇವರಲ್ಲಿ ಮಿಥುನ ರಾಶಿಯನ್ನು ನೋಡೋದ್ರಿಂದ ವಿಟ್ಟಿ ಜಾಸ್ತಿ, ತಮಾಷೆ ಜಾಸ್ತಿ. ತಮಾಷೆನೂ ಮಾಡ್ತಿರ್ತಾರೆ, ಬೇರೆಯವ್ರನ್ನು ನಗಿಸ್ತಾ ಇರ್ತಾರೆ. ಜೀವನ ಪರ್ಯಂತ ಇವರು ತಮಾಷೆ. ಆದರೆ ಇವ್ರಿಗೆಲ್ಲ ಏನು ಅಂದರೆ ವಿಚಿತ್ರ ಜೀವನ. ಯಾವತ್ತು ತಿಳ್ಕೊಳ್ಳಿ, ಕಾಮಿಡಿಯನ್ಸ್ ಅಂತ ಕರಿತೀವಲ್ಲ ಸಾಧಾರಣವಾಗಿ ಚಲನಚಿತ್ರದಲ್ಲಿ ಕಾಮಿಡಿಯನ್ಸ್ ನೋಡಿ, ಟ್ರಾಜಿಡಿ ಲೈಫ್ ಅವ್ರದ್ದು. ಹಾಗೆ ಜೀವನದಲ್ಲಿ ಇವ್ರದ್ದು ಯಾವ ಕಾಲಕ್ಕೂ ಮೂಲಾ ನಕ್ಷತ್ರದವರು ಟ್ರಾಜಿಡಿ ಲೈಫ್ ಅಂದರೆ ಭಾಳ ಹ್ಯಾಪಿ ಎಂಡಿಂಗಲ್ಲಿ ಇರತಕ್ಕಂಥ ವಿಚಾರ ಇಲ್ಲವೇ ಇಲ್ಲ, ಯಾವತ್ತೂ ಸ್ಯಾಡ್ ಎಂಡಿಂಗ್. ಅದಕ್ಕೆ ನೀವೇನು ಮಾಡಬೇಕು, ಇಂಥವ್ರನ್ನ ಸಂತೋಷದಿಂದ ಇರೋಕ್ಕೆ ವ್ಯವಸ್ಥೆ ಮಾಡಬೇಕು. ಇವ್ರುಗಳು ಏನು ಅಂದರೆ ಕೆಲವರಿಗೆ ಜ್ಞಾಪಕ ಇಟ್ಕೊಳ್ಳಿ, ಕುತಂತ್ರ ಬುದ್ಧಿ ಅಂತ. ತಾವು ಜೀವನದಲ್ಲಿ ಈ ಕುತಂತ್ರ ಬುದ್ಧಿ ಅಂತ ಯಾವಾಗ ಬರುತ್ತೆ, ಆ ಕುತಂತ್ರ ಬುದ್ಧಿಗೋಸ್ಕರ ಇವರಲ್ಲಿ ಕಣ್ಣು ಭಾಗ ಸರಿಯಾಗಿ ನೋಡ್ಕೋಬೇಕು. ರವಿ ಚೆನ್ನಾಗಿರಲ್ಲ, ಶುಕ್ರನ ಭಾಗ ಚೆನ್ನಾಗಿ ನೋಡ್ಕೋಬೇಕು. ಯಾವತ್ತು ಸ್ಕಿನ್ ಭಾಗ ಭಾಳ ಹುಷಾರಾಗಿ ನೋಡ್ಕೋಬೇಕು. ದೇಹದಲ್ಲಿ ಒಂದಕ್ಕೆ ಹೋಗಿ ಇನ್ನೊಂದು ಮಾಡ್ಕೊತಾರೆ. ಅಂದರೆ ಇವ್ರಿಗೆ ಅಕಸ್ಮಾತ್ ಡಾಕ್ಟರ್ ಹತ್ರ ಹೋದು ಅಂತ ಇಟ್ಕೊಳ್ಳಿ. ಡಾಕ್ಟರ್ ಹತ್ರ ಹೋದರೆ ಒಂದು ಸ್ವಲ್ಪ ಆರೋಗ್ಯ ಪರಿಸ್ಥಿತಿನ ಏನೋ ತೋರ್ಸಕ್ಕೆ ಹೋಗ್ತಾರೆ, ಇನ್ನೊಂದೇನೋ ಕಂಡುಹಿಡಿತಾರೆ. ಇನ್ನೊಂದೇನೋ ಕಂಡುಹಿಡಿದಾಗ ಇನ್ನೊಂದೇನೋ ವ್ಯವಸ್ಥೆ ಮಾಡ್ಕೊತಾರೆ. ಅಂದರೆ ಈ ಕಡೆ ಒಂದು ಬೆರಳು ತೋರ್ಸಕ್ಕೆ ಹೋಗಿ 5 ಬೆರಳು ಕೆಡ್ಸ್ಕೊಂಡ್ಬಿಡ್ತಾರೆ. ಒಂದೇನೋ ತೋರ್ಸಕ್ಕೆ ಹೋಗಿ ಲಿವರ್ನ, ಇನ್ನೊಂದೇನೋ ಆಪರೇಷನ್ ಮಾಡ್ಕೊಂಡ್ಬರ್ತಾರೆ. ಹೀಗಾಗೋಗಿ ಜೀವನ ಗೊತ್ತಿದ್ದೋ ಗೊತ್ತಿಲ್ಲದೇನೋ ದುಡ್ಡನ್ನು ಭಾಳ ಚೆನ್ನಾಗಿ ಕಳ್ಕೊತಾರೆ. ಇವರು ಧಾರಾಳಿಗಳು ಹೌದು, ಭಾಳ ಚೆನ್ನಾಗಿ ಕಳ್ಕೊತಾರೆ. ಅಂದ್ರಿಕೆ ಮಂಚವಾಡು ಅಂತ ಹೇಳ್ತಕ್ಕಂಥ ವಿಚಾರ ಎಲ್ಲರಿಗೂ ಒಳ್ಳೆಯವರಾಗಿರ್ತಕ್ಕಂಥ ವಿಚಾರ. ಸಂತೋಷ ಸಂತೋಷ ಸಂತೋಷ. ಆದರೆ ಆ ಸಂತೋಷಕ್ಕೆ ಹೊಣೆ ಯಾರೋ? ಭಗವಂತನ ಕೃಪಾಕಟಾಕ್ಷ, ಆ ಮಿಥುನ ಅನುಗ್ರಹ. ಮಿಥುನ ರಾಶಿಯವರಿಗೆ ಸಾಧಾರಣವಾಗಿ ಇಂಥ ಒಂದು ಅನುಗ್ರಹ ಸಿಗಬೇಕು ಅಂದರೆ ಇವರ ಬಾಂಧವ್ಯ ಮೂಲಾ ನಕ್ಷತ್ರದ ಜೊತೆ ಇರುತ್ತೆ ಅಂತ ಹೇಳ್ತೀವಿ. ಮಿಥುನ ರಾಶಿಯವರ ಜೊತೆನೇ ಇವರಿಗೆ ಮದುವೆ, ಸಪ್ತಮಾಧಿಪತಿ ಹೆಂಡತಿ ಸಿಕ್ಕಿದ್ರೆ ಬಹಳ ಪುಣ್ಯವಂತಿ ಅಂತ. ಯಾವ ತಿಳ್ಕೊಳ್ಳಿ, ಅಗ್ನಿಗೆ ಗಾಳಿ ಬೆಳಕು ಸಿಕ್ಕಿದಾಗ ಅಥವಾ ಗಾಳಿ ವಾಯುವ್ಯ ಸಿಕ್ಕಿದಾಗ ಬೆಂಕಿ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅಂತ. ಒಬ್ರಿಗೊಬ್ರು ಪರಸ್ಪರ ಮಿತ್ರನಾಗಿರ್ಬೋದು. ಮಿಥುನ ರಾಶಿ ಬಿಟ್ಟು ಬೇರೆ ನೀವು ಮಾಡಿಕೊಂಡ್ರೆ ಪ್ರಯೋಜನವಿಲ್ಲ. ಅಂದರೆ ನೀವೆಲ್ಲ ಮೂಲಾ ನಕ್ಷತ್ರದವರು ಮಿಥುನ ರಾಶಿಗೆ ಹೊಂದ್ಕೊಂಡಿರತಕ್ಕಂಥ ಯಾವುದಾದ್ರೂ ಒಂದು ನಕ್ಷತ್ರನ ವಿಶೇಷವಾಗಿ ಮದುವೆ ಆದ ಪಕ್ಷದಲ್ಲಿ ಉತ್ತಮ. ಅದನ್ನು ಬಿಟ್ಟು ಬೇರೆ ಮಾಡಿಕೊಂಡ್ರೆ ತೊಂದರೆಗಳು ತೊಂದರೆಗಳು ತೊಂದರೆಗಳು. ಯಾಕಂದರೆ ಅವ್ರದ್ದೇ ಕ್ಯಾರೆಕ್ಟರ್ಸೇ ಬೇರೆ, ನಿಮ್ಮ ಕ್ಯಾರೆಕ್ಟರ್ಸೇ ಬೇರೆ. ನೀವು ಅವ್ರುಗಳ ಹೊಂದ್ಕೊಳ್ಳೋಕ್ಕಲ್ಲ. ಸಾಧಾರಣವಾಗಿ ಇವ್ರಿಗೇನು ಅಂದರೆ, ಹೆಂಗಸರಾದರೆ ಮಿಥುನ ರಾಶಿ ಅನುಗ್ರಹವನ್ನು ಪಡೆದಕ್ಕಂಥ ಗಂಡಸರು ಸಿಕ್ಕಿಬಿಟ್ರೆ ಈ ಧನುರ್ ರಾಶಿಯಿಂದ ಮೂಲಾ ನಕ್ಷತ್ರ ಏನು ಮಾಡುತ್ತೆ, ಅವರ ಮಿತ್ರತ್ವಕ್ಕೆ ಹೊಂದ್ಕೊಳ್ಳೋದೇ ಇಲ್ಲ. ಹೇಗಾಗತ್ತೆ ಅಂದರೆ, ಹೆಂಡತಿ ಆದವಳು ಮೂಲಾ ನಕ್ಷತ್ರ ಇದ್ದು ಅಂತ ಇಟ್ಕೊಳ್ಳಿ, ಗಂಡ ಬಹಳ ಮಾತು, ಇವಳು ಮಾತೇ ಆಡಲ್ಲ. ಅಥವಾ ಇವನು ಬಹಳ ಮಾತು, ಅವಳು ಮಾತೇ ಆಡಲ್ಲ. ಈ ಥರ ಒಂದಕ್ಕೊಂದು ಆಪೋಸಿಟ್ ಆಗಿ, ಒಂದು ಹಾವು ಇನ್ನೊಂದು ಮುಂಗಿಸಿ, ಅದಕ್ಕಿಂತನೂ ನಾಯಿ ಬೆಕ್ಕು, ಇದೆರಡು ಒಂದೊಂದು ಸಲ ಮಿತ್ರರಾಗಿರುತ್ತೆ, ಒಂದೊಂದು ಸಲ ಕಚಾಡ್ತಿರುತ್ತೆ. ಕೆಲವೊಮ್ಮೆ ಮಾತ್ರ ಆ ಮಿತ್ರ ಬಾಂಧವ್ಯ ಇವರೇ ಮೇಲ್ಬಿದ್ದು ಎಷ್ಟೋ ಜನಕ್ಕೆ ಸರಿ ಆಯಿತು ಸರಿ ಅಂತಿರ್ತಾರೆ. ಅದಕ್ಕೆ ಮೂಲಾ ನಕ್ಷತ್ರ 2ನೇ ಪಾದಕ್ಕೆ ಆ ಮಂತ್ರವನ್ನು ನೋಡಿ ಇವರಿಗೆ ಪರಿಹಾರ ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಬನ್ನಿ ಆ ಮಂತ್ರ ನೋಡಬೇಡ. मनोजवस्तीर्थकरो वसुरेता वसुप्रदः
ವಸುಪ್ರದೋ ವಾಸುದೇವೋ ವಸುರ್ವಸುಮನಾ ಹವಿಃ ಮನೋಜವಸ್ತೀರ್ಥಕರೋ ವಸುರೇತಾ ವಸುಪ್ರದಃ ವಸುಪ್ರದೋ ವಾಸುದೇವೋ ವಸುರ್ವಸುಮನಾ ಹವಿಃ. ಸಾಧಾರಣವಾಗಿ ಇಂಥ ಒಂದು ಮೂಲ ನಕ್ಷತ್ರ ಜನ್ಮಗುಣ ಅನುಗ್ರಹ ಅಂದರೆ ಸರಸ್ವತಿ ಇದ್ದ ಹಾಗೆ ಅಂತ. ಕಲೆಗಾರರು, ಮಾತಲ್ಲಿ ಕಲೆಗಾರರು, ಜೀವನದಲ್ಲಿ ಕಲೆಗಾರರು. ಇವರು ಹೆಂಗೆ ಅಂದರೆ ಬೆಣ್ಣೆಯಲ್ಲಿ ಕೂದಲು ತೆಗೆದುಬಿಡ್ತಾರೆ, ಗೊತ್ತೇ ಆಗಲ್ಲ. ನಮಗೆ ತುಂಬ ಅವರು ಆತ್ಮೀಯರಲ್ಲದೇ ಇದ್ರೂ ಆತ್ಮೀಯವಾಗಿ ನಡೆಸ್ಕೊಂಡ್ಬಿಡ್ತಾರೆ. ಈ ಥರ ಯಾರನ್ನಾದರೂ ಹೊಂದ್ಕೊಂಡ್ಬಿಟ್ರು ಅಂದರೆ ಜೀವನದಲ್ಲಿ ಫಸ್ಟ್ ಕ್ಲಾಸ್. ಕೆಲವೊಬ್ಬರು ಬೇರೆ ಎಲ್ಲೋ ಹೊಸದಾಗಿ ಹುಡುಗಿ ನಿಮಗೆ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋಕ್ಕೆ ಸಿಕ್ಕದ್ಲು ಅಂತ ಇಟ್ಕೊಳ್ಳಿ, ನಿಮ್ಮ ಕೈಯಲ್ಲಿ ಪರ್ಸನ್ನ ಪೂರ್ತಿ ಯಾವ ಕಾಲಕ್ಕೂ ಗೊತ್ತೇ ಇಲ್ಲದೆ ಕಿಡ್ನ್ಯಾಪ್ ಇದ್ದ ಹಾಗೆ ಕಳ್ತನೇ ಮಾಡಿಟ್ಬಿಡ್ತಾರೆ. ಚೋರಿ ಅಂತಕ್ಕಂಥ ವಿಚಾರ ಆ ಜೋಬಲ್ಲಿ ತೆಗೆದಿರೋದೇ ಗೊತ್ತಾಗಲ್ಲ. ಹಾಗೆ ಮನೇಲಿರ್ತಕ್ಕಂಥ ಹೆಂಗಸರು ಅಕಸ್ಮಾತ್ ಇದ್ರೆ ಗಂಡಂದ್ರಿಗಿಂತನೂ ಹೊರಗಡೆ ಇರೋ ಜನರ ಜೊತೆಗೆ ಮನೆಯಲ್ಲೇ ದೋಚ್ಬಿಟ್ಟಿರ್ತಾರೆ. ಅವ್ರ ಮನಸ್ಸನ್ನು ದೋಚ್ತಾರೆ, ಅವ್ರ ಪದಾರ್ಥಗಳನ್ನ ದೋಚ್ಬಿಡ್ತಾರೆ. ಇವ್ರಿಗೆ ಹೇಗೋ ಇದ್ರೆ ಯಾವತ್ತಿದ್ರೂ ಯಾವಾಗಲೂ ಹೊಗಳ್ಬಟ್ರು ಅಂತ ಹೇಳ್ತೀನಿ. ಯಾವಾಗಲೂ ದುಡ್ಡು ಸೆರೆ ಇರಬೇಕು. ಇವ್ರಿಗೆ ಗೊತ್ತಿಲ್ಲದೇನೆ ದುಡ್ಡು ಚೆನ್ನಾಗಿರುತ್ತಪ್ಪ, ಫಸ್ಟ್ ಕ್ಲಾಸ್. ಕೊನೆ ಮೂಮೆಂಟ್ 100 ರೂಪಾಯಿ ಇನ್ನೇನು ಖಾಲಿ ಆಗೋ ಸಮಯ ಕರೆಕ್ಟಾಗಿ ರೆಡಿ ಇರುತ್ತೆ. ಇನ್ನೊಂದು ಅದು ಹೇಗೆ ಬರುತ್ತೋ ದೇವರೇ ಬಲ್ಲ, ಆದರೂ ಧನಪ್ರಾಪ್ತಿ ಚೆನ್ನಾಗಿರುತ್ತೆ. ಇವ್ರಿಗೇನು ಅಂದರೆ ಹರಿಹರ ಇಬ್ಬರೂ ಪೂಜೆ ಮಾಡಬೇಕು. ನೋಡಿ, ನಿಮ್ಮನ್ನ ಸಪ್ತಮಾಧಿಪತಿ ಮಿಥುನ ರಾಶಿ ನೋಡೋದು ಮಹಾವಿಷ್ಣು, ಸಾಕ್ಷಾತ್ ನೀವು ಕೂತಿರೋ ಗುರು ಮನೆ ಆಗಿರೋದ್ರಿಂದ ಪರಮೇಶ್ವರ ಯಾವತ್ತು ಹರಿಹರ ಸ್ವರೂಪ. ಅದಕ್ಕೆ ವಿಷ್ಣು ಸಹಸ್ರನಾಮದ ಏನು ಹೇಳ್ತೀವಿ, ದಕ್ಷಿಣಾಮೂರ್ತಿ ಮಹಾವಿಷ್ಣು ಇಬ್ಬರೂ ತೋರಿಸಲ್ವೇ, ಹಾಗೆ ನೀವು ಜೀವನ ಪರ್ಯಂತ ಹರಿಹರ ಸ್ಮರಣೆಯನ್ನು ಯಾವತ್ತೂ ಮಾಡ್ತಾ ಇರಿ. ಈ ಕಡೆ ಒಂದು ಸಲ ವಿಷ್ಣು ಅಂದರೆ ಇನ್ನೊಂದು ಸಲ ಪರಮೇಶ್ವರ ಅನ್ಬೇಕು, 2 ಸಲ ಪರಮೇಶ್ವರ ಅಂದರೆ 2 ಸಲ ಮಹಾವಿಷ್ಣು ಅನ್ಬೇಕು. ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ ಎರಡೂ ಯಾವತ್ತೂ ಹೇಳ್ತಾ ಇರಬೇಕು. ಶಿವನ ದೇವಸ್ಥಾನ ಯಾವತ್ತಿದ್ರು ಬೆಳಗ್ಗೆ, ಸಾಯಂ ಸಂಧ್ಯಾ ಕಾಲದಲ್ಲಿ ಮಹಾವಿಷ್ಣು ದೇವಸ್ಥಾನ ಜ್ಞಾಪಕ ಇಟ್ಕೊಳ್ಳಿ. ಜೀವನ ಪರ್ಯಂತ ಇಬ್ಬರು ಮಿಥುನ ರಾಶಿ 1, 2, 3, 4 ಯಾವ ಕಾಲಕ್ಕೂ ಈ ರಾಶಿಗಳ ಸಪ್ತಮಾಧಿಪತಿನೇ ನಿಮ್ಮ ಜೀವನ. ಅದಕ್ಕೆ ಮಿಥುನ ರಾಶಿಯಿಂದ ಮೂಲ ನಕ್ಷತ್ರ ನೋಡೋದ್ರಿಂದ ಯಾವ ಕಾಲಕ್ಕೂ ವಾಯುತತ್ವ. ರಾತ್ರಿ ಹೊತ್ತು ಪ್ರಯಾಣ ಮಾಡಬೇಡಿ, ಯಾರ ಮನೇಲೂ ಸರಿಯಾಗಿ ತಿನ್ನಬೇಡಿ, ಮಾಂಸಾಹಾರಿಗಳಾದರೆ ಬೇರೆಯವ್ರ ಮನೇಲಿ ತಿನ್ನಬೇಡಿ, ಮಾಟ ಮಂತ್ರ ಬೇಗ ಮಾಡಿಸ್ತಾರೆ, ಬೇಗ ನಿಮಗೆ ಹೊಂದ್ಕೊಂಡ್ಬಿಡುತ್ತೆ. ಅದಕ್ಕೆ ಹುಷಾರ್ ಹುಷಾರ್ ಹುಷಾರ್.